ಬೆಣ್ಣೆ ಕಾಯಿಸೋದನ್ನು ತೋರಿಸ್ತೀನಿ. ಇದನ್ನು ಬೆಣ್ಣೆನ ಈಗ ನೀರಲ್ಲಿ ಹಾಕಿದ್ದೀನಿ. ಇದನ್ನೀಗ ಫಸ್ಟ್ ತೊಳ್ಕೊಂಡು ತೊಗೋಬೇಕು. ಈಗ ತೊಳ್ಕೊಳ್ಳೋದಕ್ಕೆ ನೀರಲ್ಲಿ ಹಾಕಿದ್ದೀನಿ, ತೊಳ್ಕೊಳ್ಳೋಣ. ಈಗ ಇದು ತೊಳ್ಕೊಂಡಾಗಿದೆ. ಇದನ್ನು ನೀರನ್ನೆಲ್ಲ ಬಸ್ಕೊಂಡು ತಗೊಳ್ಳೋಣ. ಇಲ್ಲಿ ನಾನೀಗ ಬೆಣ್ಣೆನ ತೊಳ್ಕೊಂಡು ನೀರನ್ನ ಬಸ್ಕೊಂಡು ಈಗ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ನಿಧಾನ ಹುರಿನಲ್ಲಿ ಕಾಯೋದಕ್ಕೆ ಇಟ್ಕೋಬೇಕು. ಬೆಣ್ಣೆನ ಯಾಕೆ ತೊಳ್ಕೊಂಡು ತೊಗೊಳ್ತೀವಿ ಅಂತ ಅಂದರೆ, ಅದು ಬೆಣ್ಣೆ ಒಂದು ದಿನಕ್ಕೇ ಶೇಖರಣೆ ಆಗೋದಿಲ್ಲ. ಅವರು 4-5 ದಿನಗಳ ಕೆನೆನ ಶೇಖರಣೆ ಮಾಡಿ ಮೊಸರಿನಲ್ಲಿ ಹಾಕಿ ಅವರು ಇಡೋದ್ರಿಂದ ಅದು ಸ್ವಲ್ಪ ಹುಳಿ ವಾಸನೆ ಬರುತ್ತೆ. ಅದು ಚೆನ್ನಾಗಿ ನಾವು ತೊಳ್ಕೊಂಡು ತೊಗೊಂಡ್ರೆ ಹುಳಿ ವಾಸನೆ ಎಲ್ಲ ಹೋಗಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹುಳಿ ಅಂಶ ಇದ್ರೂ ಕೂಡ ಮಜ್ಜಿಗೆ ಎಲ್ಲದೂ ಹೋಗಿ ಫ್ರೆಶ್ಶಾಗಿ ನಮಗೆ ಬೆಣ್ಣೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೆಣ್ಣೆನ ತೊಳ್ಕೊಂಡು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲ ಸಾಮಾನು ಸ್ವಲ್ಪ ತೊಗೊಳೋಣ ಬನ್ನಿ. ಇಲ್ಲಿ ಬೆಣ್ಣೆ ನೋಡಿರಿ ಪಾಕಕ್ಕೆ ಬರ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೆಣ್ಣೆ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ. ಉಪ್ಪು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ಇವಾಗಲೇ ಸ್ವಲ್ಪ ಮೆಂತ್ಯಕಾಳನ್ನು ಹಾಕ್ಕೊಳ್ಳೋಣ. ಮೆಂತ್ಯಕಾಳು ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ಬಹಳ ಚೆನ್ನಾಗಿರುತ್ತೆ. ಇದಕ್ಕೀಗ ಸ್ವಲ್ಪ ಮಸಾಲ ಸಾಮಾನು ಚಕ್ಕೆ, ಯಾಲಕ್ಕಿ, ಲವಂಗನ ಈಗ ಒಳ್ಕಲ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಂಡು ಪುಡಿ ಮಾಡ್ಕೋಬೇಕು. ಈಗ ಒಳ್ಕಲ್ಲ ಹಾಕೊಳ್ತಿದ್ದೀನಿ ನಾನು. ಈಗ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಕುಟ್ಕೊಂಡಿರೋ ಅಂಥದ್ದನ್ನು ಚಕ್ಕೆ, ಯಾಲಕ್ಕಿ, ಲವಂಗನ ಈಗ ಬೆಣ್ಣೆ ಕಾಯಿಸಿರೋದನ್ನು ಈ ರೀತಿ ಈಗ ಪಾಕ ಬಂದಿದೆ ಇದು ನೋಡಿ. ಈಗ ಇದಕ್ಕೆ ಇದು ಕುಟ್ಕೊಂಡಿರೋ ಮಸಾಲನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿಣನೂ ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಮಜ್ಜಿಗೆ ಒಳಗಡೆ ನೋಡಿ ವಿಳೆದೆಲೆ ಮತ್ತು ಇದನ್ನು ತೊಳ್ಕೊಂಡ್ಬಿಟ್ಟು ತೊಗೊಂಡು ಸೈಡಿಗೆ ಎತ್ತಿಟ್ಕೊಂಡಿರೋಣ. ಮಜ್ಜಿಗೆಯಲ್ಲಿ ತೊಳ್ಕೊಂಡು ಹಾಕೊಳ್ಳೋದ್ರಿಂದ ತುಪ್ಪಕ್ಕೆ ತುಂಬ ಒಳ್ಳೆ ಘಮ ಬರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪು, ವಿಳೆದೆಲೆನ ಮಜ್ಜಿಗೆ ಒಳಗಡೆ ತೊಳ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಕಾಯಿಸಿರೋಂತಹ ತುಪ್ಪದೊಳಗಡೆ ಹಾಕೊಳ್ಳೋಣ. ನಿಧಾನವಾಗಿ ಹಾಕ್ಕೊಳ್ಬೇಕು. ತುಪ್ಪ ಚೆನ್ನಾಗಿ ಕಾದಿರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಈಗ ವಿಳೆದೆಲೆನ ಹಾಕ್ಕೊಳ್ತಿದ್ದೀನಿ ನಾನು. ಇದನ್ನೀಗ ತಣ್ಣಗಾಗೋದಕ್ಕೆ ಬಿಡೋಣ. ಇದೀಗ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಈಗಲೇ ಒಂದು ಬಾಕ್ಸಿಗೆ ಸೋಸ್ಕೊಳ್ಳೋಣ. ಇದೀಗ ಸೋಸ್ಕೊಂಡಾಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೆಣ್ಣೆಯಲ್ಲಿ ಯಾವುದೇ ಥರ ಬೇರೆ ಡಾಲ್ಡಾ ಆ ಥರ ಮಿಕ್ಸಪ್ ಆಗಿದ್ದರೆ ಈ ಥರ ಇರೋದಿಲ್ಲ. ಅದು ಸ್ವಲ್ಪ ಗಟ್ಟಿಯಾಗಿ ಇನ್ನೂ ಕಸರು ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಮಸಾಲೆ ಹಾಕಿರೋದು ಮಾತ್ರನೇ ಕಸರು ಥರ ಕಾಣಿಸ್ತಾ ಇದೆ. ಇದೆಲ್ಲ ನಾವು ಹಾಕಿರೋದೆಲ್ಲ ಮಸಾಲೆನೇ ಈಗಿರೋದು. ಇದರಲ್ಲಿ ಬೆಣ್ಣೆ ಚೆನ್ನಾಗಿದ್ದರೆ ಈ ರೀತಿ ಇರುತ್ತೆ. ಬೆಣ್ಣೆ ಚೆನ್ನಾಗಿಲ್ಲ ಅಂತ ಅಂದರೆ ತುಂಬ ಗಟ್ಟಿಯಾಗಿ ಕಸರು ಥರ ತುಂಬ ಪಾತ್ರೆಗೆ ಗಟ್ಟಿಯಾಗಿ ಕಚ್ಕೊಂಡು ಬಿಡುತ್ತೆ. ಈಗಿದು ಬೆಣ್ಣೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನೋಡಿರಿ. ಮೊಳಲ್ ಥರ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬಂದರೆ ಬೆಣ್ಣೆನ ತುಂಬ ಚೆನ್ನಾಗಿ ಕಾಯಿಸಿದ್ದೀವಿ ಅಂತ. ಜಾಸ್ತಿನೂ ಕಾಯಿಸಿಲ್ಲ, ಅದು ಸರಿಯಾಗಿ ಕಾದಿದೆ ಅಂದರೆ ಈ ಥರ ಮೊಳಲು ಥರ ಬರುತ್ತೆ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ. ತುಪ್ಪನೂ ಕೂಡ ತುಂಬ ಚೆನ್ನಾಗಿದೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.